ನಮ್ ದೋಸ್ತನ ಅಪ್ಪ ಸತ್ತಿದ್ದಾರೆ. ಸತ್ 10 ದಿವಸ ಆಗಿತ್ತ. ಅಲ್ಲೇ ಸ್ಮಶಾನದ ಹತ್ರ ಒಂದ್ ಹೊಲ್ದಾಗ ಕುತ್ಕೊಂಡಿದ್ವಿ. ಪಿಂಡ ಇಟ್ಕೊಂಡು ಕಾಗಿ ಕಾಯ್ಕೊಂತ ಕಾಯಿ ಪಿಂಡ ಆಗ್ಲಿ ಅಂತ ಹೇಳಿ 15 ನಿಮಿಷ ಆತು, 20 ನಿಮಿಷ ಆತು, ಅರ್ಧ ತಾಸ ಆತು, ಒಂದ್ ಕಾಯಿಗೆ ಇತ್ತ ಹಾಯ್ಲಿಲ್ಲ. ಕಾಯಿಗಿದ್ರಲ್ರಿ ಇತ್ತ ಹಾಯದ. ಅಷ್ಟೊತ್ತಿಗೆ ಅವ ನಮ್ಮ ಎಲ್ಲಪ್ಪ ಬಂದ. ಯಾಕ್ರಿ ಅಂದ. ಒಂದು ಕಾಯಿಗಿಲ್ಲಲ್ಲೋ ಅಂದೆ. ಇರವ ಒಂದ್ 2-3 ಕಾಯಿಗೆ ಅವಾಗ ಇವಾಗ ಅಡ್ಡಾಡ್ತಿರ್ತಾವ್ರಿ, ಅತ್ತಾಗಿದ್ರೆ ತಿರ್ಕೊಂಬರ್ಲೇನ್ರಿ ರಾಯರ ಅಂದ. ಉಚ್ಚೊಳೆ ಮಗನ ತಿರ್ಕೊಂಬರಕವೇನು ಎಮ್ಮೆ ಅನ್ಲಿ ನಡಿಲೆ ಅಂತ ಅವನು ಬೈದು ಕಳಿಸಿದ್. ಮತ್ತು ಕುತ್ಕೊಂಡ್ವಿ. ಪಾಪ ಬಂದು ಬೀಗರೆಲ್ಲ ಬಾಯ್ ತಕೊಂಡು ಕುಂತಿದ್ವು. ಹೊಟ್ಟೆ ಹತ್ಬಿಟ್ಟವ ಎಲ್ಲಾರು ಕಾಯಿ ಕೊಂಡಾದ್ರು ಊರ್ ಹೋಗೋರಿ ಅವ್ರು. ಕಾಯಿಗೆ ಬಂದ್ರಲ್ಲ, ಏನ್ ಪರಿಸ್ಥಿತಿ ಬಂತು. ಅವ ನಮ್ ದೋಸ್ತನ ಮಕ ಅನ್ನೋದು ತೊಗರಿ ಬೇಳೆ ಮಾರಿ ಆಗಿತ್ತ. ಒಂದು ನಾಳೆ ಏನಾರ ಕಾಯ್ಕೊಂಡ ಇಲ್ಲಾಂದ್ರೆ ದೊಡ್ಡ ದುರಂತ ಕಸಲ್ವ ಅನ್ನವ. 10 ನಿಮಿಷ ಆಗಂಗಿಲ್ರಿ ಆಗ್ಲೇ ಫೋನ್ ಮಾಡಿ ಹೇಳ್ಬಿಡ್ತಾರ ಕಾಯ್ಕೊಂಡ್ ಆಗ್ಲಿಲ್ಲ ಅಂತ. ಹಿಂಗಂತ ದೊಡ್ಡ ಚರ್ಚೆ ಆಕತ್ರಿ. 10 ಮರ್ಡರ್ ಮಾಡಿದ್ರು ಒಂದು ಶಿಕ್ಷೆ ಅನುಭವಿಸಬಹುದು. ಈ ಕಾಯ್ಕೊಂಡ ಆಗ್ಲಾರ್ದ ಒಂದ್ ಶಿಕ್ಷೆ ಬೇಡ, ಯಾತಕ್ಕೂ ಬೇಡ. ಫೋನ್ ಮಾಡಿ ಹೇಳಿ ಕೂಡಲೇ ಅವ್ನ್ ಕಾಯ್ಕೊಂಡ್ ಆಗಂಗಿಲ್ಲ ನಮ್ಗೆ ಗೊತ್ತಿತ್ತ. ಅವ ಏನ್ ಎಂಜಲ್ ಕೈಲಿ ಒಂದು ಕಾಯ್ಕೆ ಹೊಡೆದ್ ಮಗ ಅಲ್ಲವ. ಅದೇನ್ ಕಾಯ್ಕೊಂಡಾಕತಿ. ನಾನು ಅನ್ಕೊಂಡಿದ್ದೆ ಕಾಯ್ ಜಿಮ್ಸ್ ಹೊಳೆ ಮಗ ಅವ್ನ್ ಕಾಯ್ಕೊಂಡಾಗಿಲ್ಲ ಅಂತ. ಹಿಂಗೆಲ್ಲ ಆಪಾದನೆಗಳು ಬಹಳ ಬರ್ತಾವ್ರಿ ಅವ್ನು ಸತ್ತವಂಗ. ಅದಕ್ಕೆ ಈ ಆಪಾದನೆಗಳು ತಗೋಬಾರ್ದು ಅಂತ ಕೇಳ್ಕೊಂಡು ನಮ್ ದೋಸ್ತ ತಯಾರಾಗಿ ನಿಂತ್ಬಿಟ್ಟ. ಮಧ್ಯಾಹ್ನ 2 ಗಂಟೆ ಆತ್ರಿ, ಒಂದು ಕಾಯಿಗೆ ಸುಳಿಬಿತ್ಲ ಸುಳಿಲಿಲ್ಲ. ಅಷ್ಟೊತ್ತಿಗೆ ನಮ್ಮ ರೈತನ ಮಗ ಪಕೀರ್ ಬಂದ. ಯಾಕ್ರೆ ಇಲ್ಲೇ ಕುಂತೀರಿ ಅಂದ. ಎಲ್ಲಿ ಬಿಡಪ್ಪ ಕಾಯಿ ಪುಂಡ ಕಾಗಿ ಕಾಯಕತ್ತೀವಿ. ಎಲ್ಲಿ ಕಾಗಿ ತರ್ತೀರಿ ರಾಯರ. ಯಾವಾಗ ಹುಣಸಿ ಮರ ಕಡದ್ರ, ಯಾವಾಗ ಆಲದ ಮರ ಕಡದ್ರ, ಒಂದ್ ಕಾಗಿತ್ತಾಗ ಇಲ್ಲಿ ಅಲ್ಲಿ ಎಲ್ಲಿ ವಸ್ತಿ ಮಾಡ್ಬೇಕ್ರಿ ಅವು. ಒಂದ್ ಕೆಲಸ ಮಾಡ್ರಿ ನೀವು, ಸುಳ್ಳು ಯಾಕೆ ಕಾಗಿ ಬಗ್ಗೆ ತಲೆ ಕೆಡ್ಸ್ಕೊಂತೀರಿ. ತೊಗೊಂಬರ್ರಿ ಆ ಪಿಂಡ, ಅಲ್ಲೇ ನಮ್ ಕೋಳಿ ಅದಾವು, ಕೋಳಿ ಫಾರ್ಮ್ನಾಗ ಹಾಕ್ಬಿಡ್ರಿ, ಕೋಳಿ ಪಿಂಡ ಮಾಡಿಬಿಡ್ರಿ ಅಂದ. ಎಲ್ಲಿ ಬಂತ ನೋಡ್ರಿ ನಮ್ ಪರಿಸ್ಥಿತಿ ಕಾಗಿಲ್ದಕ್ಕ.